ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ತಡ್ನಿ ಬೇಳೆಯ ಒಂದು ವಡೆ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಹೇಗೆ ಮಾಡೋದು ಅದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಮಸಾಲೆ ಎಲ್ಲ ಆರಿಸ್ಕೊಬೇಕಾಗುತ್ತೆ. ಹೇಳಬೇಕು ಅಂದರೆ ಮಸಾಲ ತಡ್ನಿ ಬೇಳೆ ವಡೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಹೇಗೆಲ್ಲ ಮಾಡೋದು ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ನ ರೆಡಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ತಡ್ನಿ ಬೇಳೆಯನ್ನು ನೆನೆ ಹಾಕ್ಕೊಂಡಿದ್ದೆ. ಇದು ಒಂದು 4 ರಿಂದ 5 ಗಂಟೆ ನೆನೆ ಹಾಕ್ಕೊಬೇಕಾಗುತ್ತೆ. ತುಂಬ ಜಾಸ್ತಿ ಹೊತ್ತು ನೆನೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ತುಂಬ ನೆಂದರೆ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಕರಿಬೇಕಾದ್ರೆ ತುಂಬ ಎಣ್ಣೆಯನ್ನು ಎಳ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಜಸ್ಟ್ ಒಂದು 5 hours 6 hours ಸಾಕು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಸೋರಿಸ್ಕೊಂಡಿದ್ದೀನಿ. ಇದು 1/2 hour ಕಂಪ್ಲೀಟಾಗಿ ನೀರೆಲ್ಲ ಈ ರೀತಿಯಾಗಿ ಡ್ರೈ ಆಗಿರಬೇಕು. ಹಾಗೆ ಇದು 2 ಲೋಟ ತೊಗೊಂಡಿದ್ದೀನಿ. 2 ಲೋಟ ನೆನೆ ಹಾಕಿದ್ದೆ, ಇದು ಡಬಲ್ ಆಗಿದೆ. ನೆಕ್ಸ್ಟು ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಮೀಡಿಯಮ್ ಸೈಜ್ದು 3 ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 4 ಹಸಿಮೆಣಸಿನ್ಕಾಯಿ, ನೆಕ್ಸ್ಟು ಒಂದು 2 ರಿಂದ 3 ಗರಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಕಟ್ಟು ಸಾಂಬಾರು ಸೊಪ್ಪನ್ನ ಡಿವೈಡ್ ಮಾಡಿದ್ದೀನಿ, ಇದು ಕಲಿಸ್ಲಿಕ್ಕೆ ಅಂತ ಹೇಳಿ. ಇಲ್ಲಿ ಅರ್ಧ ಕಪ್ನಷ್ಟು ಕಾಯಿ ತುರಿ ಇದೆ. ಹಾಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಸೋಡಾ ಯೂಸ್ ಮಾಡ್ತಾ ಇಲ್ಲ. 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲೇ ಕಾರ್ನ್ಫ್ಲೋರ್ನ ಸಹ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು 2 ಟೇಬಲ್ ಸ್ಪೂನ್ ಇರುತ್ತೆ. ಒಳ್ಳೆ ಟೇಸ್ಟ್ ಇರುತ್ತೆ ಅಂತಾನೆ, ಮತ್ತು ಗರಿ ಗರಿಯಾಗಿ ಬರುತ್ತೆ ಅಂತ ನಾನು 2 ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಹರಳುಪ್ಪು ತೊಗೊಂಡಿದ್ದೀನಿ. ತುಂಬ ರುಚಿ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ಹೇಳಿ. ಇಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೋಬೇಕು ಅಂತ ನಿಮ್ಗೆ ಮುಂಚೆನೇ ಹೇಳಿದ್ದೆ. ಇದಕ್ಕೂ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಚಕ್ಕೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಖಾರಕ್ಕನುಗುಣವಾಗಿ 4 ರಿಂದ 5 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಹಾಗೆ 2 ಪೀಸಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಇದು 3 ಗೆಡ್ಡೆಯಷ್ಟು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ನಾವು ಈ ಮಸಾಲೆಯನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ನಾನು ಜೊತೆನಲ್ಲೇ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನನಗೆ ಕಣ್ಣಳತೆ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಅಂತ ಅಂದರೆ ಲಾಸ್ಟಲ್ಲಿ ಎಲ್ಲವನ್ನು ಆದಮೇಲೆ ಲಾಸ್ಟಲ್ಲಿ ನೀವು ಹಾಕ್ಕೊಂಡು ಕಲಿಸ್ಕೊಬೇಕು. ನನಗೆ ಗೊತ್ತಾಗೋದಕ್ಕೋಸ್ಕರ ನಾನು ಇವಾಗಲೇ ಮಸಾಲೆಗೆ ಹಾಕ್ಕೊಂಡು ಜೊತೆಯಲ್ಲೇ ಆಡಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ತರಿಯಾಗಿ ರುಬ್ಕೊಬೇಕು, ಆಯಿತಾ? ಇವಾಗ ಇದನ್ನು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ಇದು ಸ್ಕಿಪ್ ಆಗೋಯ್ತು. 4 ಲವಂಗಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿನ ಪುಡಿ, ನಾನಿಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಇದೆಲ್ಲ ಜಾರ್ಗಳಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಇದು ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಈ ಒಂದು ಖಾರವನ್ನು ನಾವು 2 ಭಾಗ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ನಾವು ಬೇಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ 2 ಸಲ ಆಡಿಸ್ಕೊಬೇಕು. ಅರ್ಧ ಭಾಗದಷ್ಟು ಇಲ್ಲೇ ಇಟ್ಕೊಳ್ಳೋಣ. ಇವಾಗ ನೆಕ್ಸ್ಟು ಕಾಳುಗಳನ್ನು ಜಾರ್ಗೆ ಹಾಕ್ಕೊಬೇಕಾಗುತ್ತೆ. ನಾವು ನೀರು ಹಾಕ್ಕೊಳ್ಬಾರ್ದು, ಹಾಗೆ ರುಬ್ಬಬೇಕಾಗುತ್ತೆ. ಬೇಳೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದನ್ನು ಒಂದು 30 ಸೆಕೆಂಡ್ಸ್ ಮಾತ್ರ ನಾವು ಆನ್ ಮಾಡಿ ನಾವು ತಿರುಗಿಸ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊಬೇಕಾಗುತ್ತೆ. ಇವಾಗಿದ್ದು 1 ರೌಂಡ್ ಆಗಿದೆ. ನೆಕ್ಸ್ಟ್ ಇದೇ ರೀತಿ ಮಿಕ್ಸ್ ಮಾಡ್ಕೊಂಡು ನಾವು ಅಂದರೆ ತುಂಬ ಸಣ್ಣದಾಗಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನುಚ್ಚು ಥರ ಇರಬೇಕು, ಸ್ವಲ್ಪ ಬೇಳೆ ಇರಬೇಕು. ಆ ರೀತಿಯಾಗಿ ನಾವು ಪೇಸ್ಟನ್ನು ಮಾಡ್ಕೊಬೇಕು. ಆಗಿದ್ರೆ ಮಾತ್ರ ತಡ್ನಿಕಾಳು ವಡೆ ತುಂಬ ಚೆನ್ನಾಗಿರುತ್ತೆ. ಇವಾಗಿದು ರೆಡಿಯಾಗಿದೆ. ಇದೇ ರೀತಿ ಇನ್ನೊಂದು ಬಾರಿ ಆಡಿಸ್ಕೊಬೇಕು. ಇದನ್ನು ಬೇರೆ ಪಾತ್ರೆಗೆ ಈಗ ಸರ್ವ್ ಮಾಡ್ತಾ ಇದ್ದೀನಿ.
ಸರ್ವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಉಳಿದಂಥ ಕಾಳುಗಳನ್ನು ಹಾಕ್ಕೊಂಡು ನಾವು ಆಡಿಸ್ಕೊಬೇಕಾಗತ್ತೆ. ಕಾಳುಗಳೆಲ್ಲವನ್ನು ನಾವು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಕೊಬೇಕಾಗತ್ತೆ. ತಟ್ಟಲಿಕ್ಕೂ ತುಂಬ ಈಸಿ. ನೋಡಿ, ಬೇಳೆಗಳು ಕಾಣಬೇಕು ಆ ರೀತಿ. ತುಂಬ ನೈಸಾಗಿ ಪೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಹಾಗೆ ಇವಾಗ ನಾನೇನು ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕಾಯಿ ತುರಿನ ಈ ಥರ ಹಾಕೋದ್ರಿಂದ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತದೆ, ಅವಾಗ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅಕ್ಕಿ ಹಿಟ್ಟು, ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲೇ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷಗಳ ಕಾಲ ನಾವು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಯಾಕೆ ಅಂತಂದರೆ ಉಪ್ಪು ಖಾರ ಎಲ್ಲ ಬೇಳೆ ಆಡಿಸಿದ್ದೀವಲ್ಲ, ಅದಕ್ಕೆ ಮಸಾಲೆ ಎಲ್ಲ ಎಳ್ಕೊಬೇಕು. ಅದಕ್ಕೋಸ್ಕರ ಆ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸಡನ್ನಾಗಿ ಹಾಕ್ಲಿಕ್ಕೆ ಹೋದರೆ ಅಷ್ಟು ಚೆನ್ನಾಗಿರಲ್ಲ ರುಚಿ. ಅದಕ್ಕೋಸ್ಕರ ಅಷ್ಟರಲ್ಲಿ ನಾವು ಎಣ್ಣೆನ ಕಾಯಕ್ಕೆ ಇಟ್ಬಿಡೋಣ. ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಮಿನಿಮಮ್ ಇಲ್ಲ ಅಂದರೆ ಇದು 1 ಲೀಟರ್ ಎಣ್ಣೆ ಇದೆ. ಹಾಗೆ ನಾನು ಒಂದು ಬಟ್ಟೆ ತೊಗೊಂಡಿದ್ದೀನಿ. ಈ ಬಟ್ಟೆ ಸಹಾಯದಿಂದ ನಾನು ವಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಮಣೆ ಇಟ್ಕೊಂಡಿದ್ದೀನಿ. ಹೀಗೆ ಈ ಮಣೆ ಮೇಲೆ ಈ ಬಟ್ಟೆಯನ್ನು ಹಾಕ್ಕೊಬೇಕಾಗತ್ತೆ. ಈ ರೀತಿ ಮಣೆಗೆ ನಾವು ಸ್ವಲ್ಪ ನೀರನ್ನು ವೆಟ್ ಮಾಡಿಕೊಂಡು ಬಟ್ಟೆನ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ನಮ್ಮ ಕೈಗೂ ಸಹ ಸ್ವಲ್ಪ ನೀರನ್ನು ಡಿಪ್ ಮಾಡಿ ಒಂದು ಸೈಡಿಂದ ಈ ರೀತಿಯಾಗಿ ನಾವು ತೊಗೊಬೇಕಾಗತ್ತೆ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ನಾವು ವಡೆಗಳನ್ನು ಹಾಕ್ಕೊಬೋದು. ಈ ರೀತಿ ಉಂಡೆ ಮಾಡಿ ಜಸ್ಟ್ ಹಿಂಗೆ ಬೀಟ್ ಮಾಡಬೇಕು. ಬೀಟ್ ಮಾಡಿ ಹಿಂಗೆ ಪ್ರೆಸ್ ಮಾಡ್ಕೊಂಡ್ಬಂದರೆ ಅದು ರೌಂಡ್ ಶೇಪ್ ಬರುತ್ತೆ. ಹಾಗೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಮಂದ ಬೇಕು ಅಂದರೆ ಮಂದ ಹಾಕ್ಕೊಡಿ. ಸಿಲ್ವಾಗಿ ಬೇಕಿದೆ ನಮಗೆ ವಡೆಗಳು ಅಂತ ಅಂದರೆ ನೀವು ಸಿಲ್ವಾಗಿ ಹಾಕ್ಕೊಬೇಕು. ನಾವು ಒಂದು ಮೀಡಿಯಮ್ ಸೈಜ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಜಸ್ಟ್ ಬೀಟ್ ಮಾಡಿ ಈ ರೀತಿ ತಟ್ಕೊಬೇಕಾಗತ್ತೆ. ಎಲ್ಲ ವಡೆಗಳನ್ನು ಈ ರೀತಿ ತಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಾನಿಲ್ಲಿ 7ರಿಂದ 8 ವಡೆಗಳಾಗಿದೆ. ಇಷ್ಟು ಅಗಲ ಬಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇಲ್ಲಿ ಎಣ್ಣೆ ಬಿಸಿ ಇದೆ, ಚೆಕ್ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಇದೆ ಇಲ್ವಾ ಅಂತ ಹೇಳಿ. ಸ್ವಲ್ಪ ಈ ರೀತಿಯಾಗಿ ಹಿಟ್ಟನ್ನು ತೊಗೊಂಡು ಈಗ ಬಿಡಬೇಕಾಗತ್ತೆ. ಬಿಟ್ಟ ನಂತರ ಮೇಲೆ ಬರಬೇಕು. ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ. ಈಗ ಪರ್ಫೆಕ್ಟಾಗಿ ಎಣ್ಣೆ ಕಾದಿದೆ. ಈಗ ಹಾಕ್ಕೊಳ್ಳೋಣ ಒಂದೊಂದಾಗಿ ಎಲ್ಲನೂ. ಇವಾಗ ನಾವು ಒಂದು ಸೈಡ್ ಬಟ್ಟೆಯನ್ನು ಇಟ್ಕೊಂಡು ಈ ರೀತಿಯಾಗಿ ನಾವು ವಡೆಗಳನ್ನು ಕೈಗೆ ಹಾಕ್ಕೊಂಡು ಬಿಟ್ಕೊಬೇಕಾಗತ್ತೆ. ಸೈಡಿಂದ ಬಿಟ್ಕೋಬೇಕು, ಇಲ್ಲಾಂದರೆ ಅದು ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದೇ ರೀತಿ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅದೇ ರೀತಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇದು ಒಂದು ಸೈಡ್ ನೀಟಾಗಿ ಬೇಯಬೇಕು. ಅದಾದ ನಂತರ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ಅದೇ ರೀತಿಯಾಗಿ ನಾನು ನೆಕ್ಸ್ಟ್ ಇನ್ನೊಂದು ಬೇಗೆ ನಾನು ಈ ರೀತಿಯಾಗಿ ತಟ್ಟಿಟ್ಕೊಂಡಿದ್ದೀನಿ. ಇವಾಗ ಒಂದು ಸೈಡು ಒಂದು 50% ಬೆಂದಿದೆ. ನಾವು ಇನ್ನೊಂದು ಸೈಡು ಬೇಯಿಸ್ಕೊಬೇಕು. ಈ ರೀತಿಯಾಗಿ ಬೇಯಿಸ್ಕೊಬೇಕಾಗತ್ತೆ. ಈಗ ಎಲ್ಲವನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಇದು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಆಯಿಲಲ್ಲಿ. ಗೋಲ್ಡನ್ ಕಲರ್ ಅಂದರೆ ನಾನು ಮುಂಚೆ ಸ್ಯಾಂಪಲ್ಗೆ ಅಂತ ಹೇಳಿ ನಾನು ಹಾಕಿದ್ನಲ್ಲ, ನೋಡಿ ಈ ಕಲರ್ ಬರಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಆವಾಗ ನಾವು ಮಧ್ಯದಲ್ಲಿ ಈ ರೀತಿ ಕೈ ಆಡ್ಕೊಬೇಕು. ಈ ಟೈಮ್ನಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ್ಯಾವುದೆಲ್ಲ ಫ್ರೈ ಆಗಿಲ್ಲ ಅಂಥೇಳಿ. ಆ ಒಂದು ವಡೆಗಳನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ಲೇಮ್ ಮೀಡಿಯಮಲ್ಲೇ ಇರಲಿ. ತುಂಬ ಹೈ ಇಡಬೇಡಿ, ತುಂಬ ಲೋ ಕೂಡ ಇಡಬೇಡಿ. ತುಂಬ ಲೋ ಇಟ್ಟರೆ ಏನಾಗುತ್ತೆ ಅಂದರೆ ಆಯಿಲ್ ತುಂಬ ಹೀರ್ಕೊಳ್ಳುತ್ತೆ. ತುಂಬ ಹೈ ಇಟ್ಟರೆ ಒಳಗಡೆ ಬೇಯೋದಿಲ್ಲ, ಹೊರಗಡೆ ಬೇಯುತ್ತೆ. ಅಷ್ಟೇ ವ್ಯತ್ಯಾಸ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ.
ಇವಾಗಿದು ಕಂಪ್ಲೀಟಾಗಿ ಆಯಿಲಲ್ಲಿ ಫ್ರೈ ಆಗಿದೆ, ಬಬಲ್ಸ್ ಕೂಡ ಕಡಿಮೆ ಆಗ್ತಾ ಇದೆ. ಈ ಟೈಮ್ನಲ್ಲಿ ನಾವು ಸರ್ವ್ ಮಾಡ್ಕೊಬೇಕಾಗುತ್ತೆ. ಎಣ್ಣೆನ ನೀಟಾಗಿ ಸೋರಿಸ್ಕೊಂಡು ನಾನು ಈ ರೀತಿಯಾದ ಒಂದು ಜಾಲರಿಯನ್ನು ಯೂಸ್ ಮಾಡ್ತಾಯಿದ್ದೀನಿ, ಏಕೆಂದರೆ ತೆಗಿಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ, ಮತ್ತು ನೀಟಾಗಿ ಆಯಿಲ್ಲು ಸೋರುತ್ತೆ, ಅದಕ್ಕೋಸ್ಕರ. ನಾನಿಲ್ಲಿ ಒಂದು ಜಾಲರಿ ಮಡಿಕೊಂಡಿದ್ದೀನಿ, ಆಯಿಲ್ ಸೋರ್ಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ವಡೆಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ಹಾಗೆಯೇ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ನೆಕ್ಸ್ಟು ಎಣ್ಣೆ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಕಮ್ಮಿ ಆಗಿದೆ, ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿ. ಹಾಗೆ ನೀಟಾಗಿ ಬೆಂದಿದೆ ಕೂಡ, ನೋಡ್ತಾ ಇರ್ಬೋದು. ಕಲರು ಚೆನ್ನಾಗಿದೆ, ಹಾಗೆ ನೋಡಿ ಈ ಥರ ಸಾಫ್ಟಾಗಿರುತ್ತೆ ಒಳಗಡೆ, ಹಾಗೆ ತುಂಬ ಚೆನ್ನಾಗಿ ಬೆಂದಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.